ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾದಂತಹ ಶುಭ ಶುಕ್ರವಾರ. ಇಂದು ಮೊದಲ ಆಷಾಢ ಮಾಸದ ಶುಭ ಶುಕ್ರವಾರ. ಇಂದಿನ ಒಂದು ಶುಕ್ರವಾರದಿಂದ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕೋಟ್ಯಾಧಿಪತಿಗಳಾಗಿ ಅದೃಷ್ಟದ ಸುರಿಮಳೆಯನ್ನು ಸುರಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಇವರ ಮನೆಯ ಬಾಗಿಲಿಗೆ ಅದೃಷ್ಟ ಬರುತ್ತದೆ. ಮಹಾಲಕ್ಷ್ಮೀ ದೇವಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹೌದು, ಈ ಒಂದು 2025 ಗುರುವಾರ 26ನೇ ತಾರೀಕು ಬಹಳ ಶಕ್ತಿಯುತವಾದಂತಹ ಅಮಾವಾಸ್ಯೆ ನಡೆದಿತ್ತು. ಈ ಒಂದು ಅಮಾವಾಸ್ಯೆಯಿಂದನೇ ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಒಂದು ವಿಶೇಷವಾದ ಆಷಾಢ ಮಾಸವು ಆರಂಭವಾಗಿ ಜುಲೈ 24ನೇ ತಾರೀಕು ಗುರುವಾರದ ದಿನ ಅಮಾವಾಸ್ಯೆಯ ಮೂಲಕ ಮುಕ್ತಾಯವಾಗುತ್ತದೆ. ಈ ಒಂದು ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಸರ್ವ ಶತ್ರುಬಾಧೆಗಳು, ದುಷ್ಟಶಕ್ತಿಗಳು ನಿವಾರಣೆಯಾಗುವುದಕ್ಕೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ವಿಶೇಷವಾಗಿ ದೇವರ 12 ನಾಮಗಳನ್ನು ಹೇಳಿಕೊಂಡರೆ ಅದ್ಭುತವಾದ ಯಶಸ್ಸು, ವರ್ಷಪೂರ್ತಿ ಹಣ, ಅದೇ ರೀತಿಯಾಗಿ ದೇವಿಯ ರಕ್ಷಣೆ ಜೊತೆಗೆ ಹಣದ ಏಳಿಗೆ ನೀವು ಕಂಡುಕೊಳ್ಳಬಹುದು. ಈ ಒಂದು ವಿಶೇಷವಾದ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಆಷಾಢ ಮಾಸದ ಶುಭ ಶುಕ್ರವಾರದಿಂದ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹ ಯಾವ ರಾಶಿಯವರಿಗೆ ದೊರೆಯುತ್ತದೆ, ಯಾವ ರೀತಿ ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಆರೋಗ್ಯ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರದಲ್ಲಿ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ. ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9591430662. ಹೌದು, ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಆಷಾಢ ಮಾಸಕ್ಕೆ ಉತ್ತರಾಷಾಢ ನಕ್ಷತ್ರ ಎನ್ನುವ ಹೆಸರು ಇಡಲಾಗಿದೆ. ಮತ್ತೊಂದೆಡೆ ಇದು ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ಚಂದ್ರನಿರುವ ನಕ್ಷತ್ರ ಹೆಸರನ್ನು ಆಯಾ ಮಾಸಕ್ಕೆ ಇಡಲಾಗುತ್ತದೆ. ಈ ಒಂದು ಮಾಸದಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿ ಇರುವುದರಿಂದ ಇದನ್ನು ಆಷಾಢ ಮಾಸವೆಂದು ಕರೆಯಲಾಗುತ್ತದೆ. ಈ ಒಂದು ಮಾಸದಲ್ಲಿ ಪೂಜೆ ಪುನಸ್ಕಾರದ ಜೊತೆಗೆ ಮಹಾಲಕ್ಷ್ಮಿಯ ಪೂಜೆ, ದುರ್ಗಾದೇವಿಯ ಪೂಜೆ, ವಿಷ್ಣು ದೇವರ ಪೂಜೆ ಮಾಡುವುದು ವಿಶೇಷ. ಈ ಒಂದು ಸಕಲ ಇಷ್ಟಾರ್ಥಗಳನ್ನು ಈಡೇರಿಕೆಯ ಮಾಸ ಎಂದು ಕರೆಯಲಾಗುತ್ತದೆ. ಈ ಒಂದು ಆಷಾಢ ಮಾಸಕ್ಕೆ ವಿಶೇಷವಾದ ಒಂದು ಶಕ್ತಿ ಇದ್ದು, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆ ಈಡೇರಿಕೆಗಳನ್ನು ಈಡೇರಿಸಿಕೊಳ್ಳಲು ಒಂದು ಸುಸತ್ರವಾದ ಒಂದು ಸಮಯ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಇವರಿಗೆ ಚತುರ್ಮಾಸ ಕೂಡ ಆಷಾಢದಲ್ಲಿ ಬರುತ್ತದೆ. ಅದರಿಂದಾಗಿ ಈ ಒಂದು ಮಾಸದಲ್ಲಿ ಭಗವಾನ್ ವಿಷ್ಣು 4 ತಿಂಗಳುಗಳ ಕಾಲ ದೀರ್ಘವಾದ ವಿಶ್ರಾಂತಿಗೆ ಹೋಗುತ್ತಾನೆ, ಅಂದರೆ ನಿದ್ರೆಗೆ ಜಾರುತ್ತಾನೆ. ಈ ಒಂದು ಕಾರಣದಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷೇಧಿಸಲಾಗಿದೆ. ಮದುವೆ, ಗೃಹ ಪ್ರವೇಶ, ಶಂಕುಸ್ಥಾಪನೆಯಂತಹ ಶುಭ ಕಾರ್ಯಕ್ರಮಗಳನ್ನು ಈ ಮಾಸದಲ್ಲಿ ಮಾಡಬಾರದು. ಈ ಒಂದು ಮಾಸವನ್ನ ಶೂನ್ಯ ಮಾಸವೆಂದು ಕೂಡ ಹೇಳಲಾಗುತ್ತದೆ. ಯಾವುದೇ ಒಂದು ದೇವರಿಗೆ ಪೂಜೆ ಆರಂಭವಾಗುವುದೇ ಆಷಾಢ ಮಾಸದಲ್ಲಿ. ಈ ಒಂದು ಮಾಸದಲ್ಲಿ ಹೊಸ ಏಕಾದಶಿ ಅಂದರೆ ಮೊದಲ ಏಕಾದಶಿ ಆರಂಭವಾಗುತ್ತದೆ. ಸಾಕ್ಷಾತ್ ವಿಷ್ಣು ದೇವರು 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುವ ಸಮಯ ಇದಾಗಿದ್ದು, ಈ ಮಾಸದಲ್ಲಿ ಹಗಲು ಕಡಿಮೆ ಆಗುತ್ತದೆ, ರಾತ್ರಿ ಹೆಚ್ಚಾಗುತ್ತದೆ. ಈ ಒಂದು ಮಾಸದಲ್ಲಿ ಸಕಲ ಜೀವರಾಶಿಗಳಿಗೂ ಕೂಡ ರೋಗಗಳು ಉಲ್ಬಣವಾಗುತ್ತದೆ. ಈ ಒಂದು ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಜಾಗದಲ್ಲಿ ಇರಬಾರದು, ಗಂಡ ಹೆಂಡತಿ ಸೇರಬಾರದು. ಈ ಒಂದು ಮಾಸದಲ್ಲಿ ಗಂಡ ಹೆಂಡತಿ ಸೇರಿದರೆ ಹುಟ್ಟುವ ಮಗುವಿಗೆ ಆರೋಗ್ಯದ ಸಮಸ್ಯೆಗಳು ಬರುತ್ತದೆ ಎಂದು ನಂಬಲಾಗುತ್ತದೆ. ಆಷಾಢದಲ್ಲಿ ಪ್ರತಿ ಶುಕ್ರವಾರ ನಿಮ್ಮೂರಿನ ಗ್ರಾಮ ದೇವತೆಗೆ ಅನ್ನವನ್ನು ನೀಡಿ ಬೇಡಿಕೊಂಡರೆ ಯಾವುದೇ ರೋಗ ರುಜಿನಗಳು ಹತ್ತಿರ ಸುಳಿಯುವುದಿಲ್ಲವಂತೆ. ದೇವಿಯ ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ. ಈ ಮಾಸದಲ್ಲಿ ಉಗ್ರ ಸ್ವರೂಪಿ ದೇವರುಗಳಾದ ದುರ್ಗಾ ಮಾತೆ, ಚಾಮುಂಡೇಶ್ವರಿ, ಲಕ್ಷ್ಮೀ ದೇವಿ ಇವರನ್ನೆಲ್ಲ ಪೂಜಿಸಿದರೆ ಸರ್ವಶಕ್ತಿ, ಜಾತಕದಲ್ಲಿರುವಂತಹ ದೋಷಗಳು, ಪಾಪಗಳು ನಿವಾರಣೆಯಾಗುತ್ತದೆ. ಕಾಳಿಕಾ ದೇವಿ, ಚಾಮುಂಡೇಶ್ವರಿ ದೇವಿ, ಕಾಲಭೈರವೇಶ್ವರ ಸ್ವಾಮಿ, ಮಹಿಷಾಸುರ ಮರ್ದಿನಿ, ವಾರಾಹಿ ದೇವಿ, ಹೀಗೆ ಉಗ್ರ ರೂಪಿಣಿ ದೇವತೆಗಳನ್ನು ಭಕ್ತಿಯಿಂದ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಪೂಜಿಸಬೇಕು, ಆರಾಧಿಸಬೇಕು. ಮಂಗಳವಾರ, ಶುಕ್ರವಾರಗಳಂದು ಈ ಮಾಸದಲ್ಲಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ದುರ್ಗಾದೇವಿಯ ಆಲಯದಲ್ಲಿ ಹಚ್ಚುವುದರಿಂದ ಸಕಲ ದೋಷಗಳು ನಿವಾರಣೆ
ನಿವಾರಣೆ ಆಗುತ್ತದೆ ಎಂದು ತಿಳಿಸಲಾಗಿದೆ. ಮೊದಲನೆಯ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಮಾಸವು ವಿಶೇಷವಾಗಿದ್ದು, ನಿಮ್ಮ ಆಸೆಗಳು ಕನಸುಗಳನ್ನು ಈಡೇರಿಸಿಕೊಳ್ಳಲು ಸಂಪೂರ್ಣವಾದ ಶಕ್ತಿ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇರುವಂತಹ ಸಾಲದ ಸಮಸ್ಯೆ, ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಧೈರ್ಯ ಮತ್ತು ಬೆಂಬಲ ಸಿಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಬಾಳು ಬಂಗಾರವಾಗುತ್ತದೆ, ವಜ್ರದಂತೆ ಹೊಳೆಯಲು ಆರಂಭವಾಗುತ್ತದೆ ಎಂದು ಹೇಳಬಹುದು. ಈ ರಾಶಿಯವರು ವ್ಯಾಪಾರ, ವ್ಯವಹಾರ, ಅಭಿವೃದ್ಧಿಯನ್ನು ಕಂಡುಕೊಳ್ಳಲು ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಪಡುತ್ತಿದ್ದರೆ ಆ ಒಂದು ಪ್ರಯತ್ನಕ್ಕೆಲ್ಲ ಈ ಒಂದು ತಿಂಗಳಲ್ಲಿ ಫಲ ಸಿಗುತ್ತದೆ. ನಿಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ. ಹಣಕಾಸಿನ ಸೌಲಭ್ಯಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಆಫೀಸ್ಗಳಲ್ಲಿ ನಿಮ್ಮ ವೃತ್ತಿಗೆ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುತ್ತಾರೆ. ಇಷ್ಟೆಲ್ಲ ಲಾಭವನ್ನು ವೃಶ್ಚಿಕ ರಾಶಿಯವರು ಈ ಒಂದು ಆಷಾಢ ಮಾಸದ ಶುಭ ಶುಕ್ರವಾರದಿಂದ ಪಡೆದುಕೊಳ್ಳುತ್ತಾರೆ ಎಂದು ತಿಳಿಸಲಾಗಿದೆ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಾಳು ಸೂರ್ಯನಂತೆ ಪ್ರಜ್ವಲಿಸುತ್ತದೆ. ಈ ಒಂದು ಸಂದರ್ಭದಲ್ಲಿ ನೀವು ಮಾನಸಿಕವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುತ್ತೀರಾ. ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾದ ಲಾಭವು ನಿಮಗೆ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಹಣಕಾಸಿನ ವ್ಯವಹಾರದಲ್ಲಿ ಒಂದು ತೊಂದರೆಗಳು ದೂರವಾಗುತ್ತದೆ. ಹೆಜ್ಜೆ ಇಟ್ಟಲೆಲ್ಲ ದೇವರ ಆಶೀರ್ವಾದದಿಂದ ಹಣಕಾಸಿನ ಸುರಿಮಳೆ ಸುರಿಯುತ್ತದೆ ಎಂದು ಹೇಳಬಹುದು. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಬಂದಂತಹ ಅವಕಾಶವನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ಕಷ್ಟಪಟ್ಟರೂ ಕೂಡ ಈ ಒಂದು ಸಂದರ್ಭದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಕೌಟುಂಬಿಕವಾಗಿ ಸಮಾಧಾನ ಸಿಗುತ್ತದೆ. ಮುಂದಿನ ರಾಶಿ ಮೀನರಾಶಿ. ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಆಷಾಢ ಮಾಸದ ಶುಭ ಶುಕ್ರವಾರದಿಂದ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಆಸೆ, ಕನಸು, ಬಯಕೆಗಳು ಈಡೇರುತ್ತದೆ. ಇದರಿಂದಾಗಿ ಬೇಕಾದುದೆಲ್ಲ ಸಿಗುತ್ತದೆ. ತೃಪ್ತಿ, ನೆಮ್ಮದಿ, ಒಂದು ಆಧ್ಯಾತ್ಮಿಕ ಮನಸ್ಸು ಎಲ್ಲವೂ ಕೂಡ ನಿಮಗೆ ಉತ್ತಮ ರೀತಿಯಲ್ಲಿ ಸಾಗುವುದರಿಂದ ಹೆಚ್ಚು ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಎಂದು ತಿಳಿಸಬಹುದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಹಿಂದಿನ ದಿನದಿಂದ ಪ್ರಮುಖ ಕಾರ್ಯ ಬಾಕಿ ಉಳಿದಿದ್ದರೆ ಅದನ್ನು ಮುಗಿಸಿಕೊಳ್ಳಲು ಸೂಕ್ತವಾದ ಸಮಯ. ಉದ್ಯೋಗದಲ್ಲಿ ನಿಮಗೆ ಉತ್ತಮವಾದ ಬೆಳವಣಿಗೆ ಸಿಗುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಹಣದ ವ್ಯವಹಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಉತ್ತಮವಾದ ಫಲವನ್ನು ನೀಡುತ್ತದೆ. ಅಗತ್ಯಕ್ಕೆ ತಕ್ಕಂತೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ. ಮನೆಯಲ್ಲಿ ಇರುವಂತಹ ಕಿರಿಕಿರಿ ಕೂಡ ಈ ಒಂದು ಸಮಯದಲ್ಲಿ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ದೊರೆಯುವುದರಿಂದ ಹೆಚ್ಚು ಕೆಲಸವನ್ನು ಮಾಡಲು ಶಕ್ತಿ ದೊರೆಯುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಆಷಾಢ ಮಾಸವು ಅತ್ಯಂತ ಶುಭ ಮಾಸ ಎಂದು ಹೇಳಲಾಗುತ್ತದೆ. ನೀವು ಯಾವುದೇ ಒಂದು ಹೊಸದಾದ ಕೆಲಸ ಮಾಡಬೇಕು, ಅದರಿಂದ ನಾವು ಹಣವನ್ನು ಗಳಿಸಿಕೊಳ್ಳಬೇಕು ಎಂಬ ಯೋಚನೆಯನ್ನು ಮಾಡುತ್ತಿದ್ದರೆ ಎಲ್ಲ ರೀತಿಯ ಒಂದು ಆಸೆ ಆಕಾಂಕ್ಷೆಗಳನ್ನು ದೇವರ ಮುಂದಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಭಯ, ಆತಂಕವನ್ನು ದೂರ ಮಾಡಿಕೊಳ್ಳಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಮನಸ್ತಾಪಗಳು ದೂರವಾಗುತ್ತದೆ. ಜೀವನದಲ್ಲಿ ಅನಿರೀಕ್ಷಿತವಾದ ತಿರುವನ್ನು ಕಂಡುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ. ಸಾಲ ತೀರಿಸುವ ಚಿಂತೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದಾಂಪತ್ಯದಲ್ಲಿ ಸಮಸ್ಯೆ, ಹಿರಿಯರ ಮಧ್ಯಪ್ರವೇಶದಿಂದ ಎಲ್ಲವೂ ಕೂಡ ಇತ್ಯರ್ಥವಾಗುತ್ತದೆ. ಮಿತ್ರರಿಂದ ಅನುಕೂಲವನ್ನು ಕಂಡುಕೊಳ್ಳಬಹುದು. ವಾಹನ, ಭೂಮಿಯಿಂದ ಲಾಭವಾಗುವ ಸಾಧ್ಯತೆ ಇದ್ದು ಆಸ್ತಿ ಖರೀದಿಯ ಸಮಸ್ಯೆ ಬಗೆಹರಿಯುತ್ತದೆ. ಆಕಸ್ಮಿಕ ಧನಲಾಭ ಸಿಗುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಲಾಭವನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಕಂಡುಕೊಂಡು ಜೀವನದ ಎಲ್ಲ ಮಟ್ಟದಲ್ಲೂ ಕೂಡ ವಿಶೇಷವಾದ ಒಂದು ಸನ್ಮಂಗಳವನ್ನು ಪಡೆದುಕೊಳ್ಳುತ್ತಾರೆ. ಈ ಒಂದು ವಿಶೇಷವಾದ ಆಷಾಢ ಮಾಸದ ಶುಭ ಶುಕ್ರವಾರದಿಂದ ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಅದರಲ್ಲಿ ವಿಶೇಷವಾದ ಲಾಭ, ಜಯವನ್ನು ಕಂಡುಕೊಳ್ಳುತ್ತೀರಾ. ಈ ಒಂದು ವಿಶೇಷವಾದ 12 ನಾಮಗಳನ್ನು ತಾಯಿ ಚಾಮುಂಡೇಶ್ವರಿ ದೇವಿಗೆ ಈ ಒಂದು ಆಷಾಢ ಮಾಸದಲ್ಲಿ ಸ್ಮರಣೆ ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಜೀವನ ವಿಪರೀತವಾಗಿ ತಿರುವನ್ನು ಪಡೆದುಕೊಳ್ಳುತ್ತದೆ ಎಂದು ತಿಳಿಸಲಾಗಿದೆ. ಆ ಒಂದು ನಾಮಗಳು ಈ ರೀತಿಯಾಗಿದೆ: ಪಂಚಮಿ, ದಂಡನಾಥ, ಸಾಂಗಿತ್ಯ, ಸಾಮೇಶ್ವರಿ, ಸಮಯ ಸಂಕೇತ, ವಾರಾಹಿ, ಪೂರ್ತಿನಿ, ಶಿವ, ವಾರ್ತಾಳಿ, ಮಹಾಸೇನ, ಅಗ್ನಚಕ್ರೇಶ್ವರಿ, ಆರಗ್ನಿ, ದುರ್ಗಾ ಮಾತೆ. ಕೆಂಪು ಬಣ್ಣದ ಪುಷ್ಪಗಳನ್ನು ಅರ್ಪಿಸುತ್ತಾ ಈ ಒಂದು 12 ಮಂತ್ರಗಳನ್ನು ಹೇಳಿಕೊಂಡರೆ ನಿಮ್ಮ ಸರ್ವ ಇಷ್ಟಾರ್ಥಗಳು ನೆರವೇರುತ್ತದೆ. ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸನ್ಮಂಗಳ ಉಂಟಾಗುತ್ತದೆ. ಈ ಒಂದು ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಶುಭವನ್ನು ಉಂಟು ಮಾಡಲಿ, ಅವರ ಜೀವನದಲ್ಲಿರುವಂತಹ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ ಎಂದು ಕೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.